ನಮಸ್ಕಾರ. ರಂಗರತ್ನಾಕರ ಸಂಸ್ಥೆಯ ಇವತ್ತಿನ ಈ ಕಾರ್ಯಕ್ರಮ ಏನಂತೀರಿ ಸಂದರ್ಶನವನ್ನು ಆಧರಿಸಿದಂತಹ ಕಾರ್ಯಕ್ರಮ ಏನಂತೀರಿ. ರಂಗರತ್ನಾಕರ ಏನಂತೀರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸಾಮಾನ್ಯವಾಗಿ ನಾವು ಯಾರನ್ನಾದರೂ ವಯಸ್ಸು ಕೇಳಿದ್ರೆ ನಿಮ್ಗೆ ಎಷ್ಟಪ್ಪ ವಯಸ್ಸು ಅಂದರೆ 30 ವರ್ಷದವ್ರು ಅಂತಾರೆ 30 ಆಯಿತು. ಒಂದು 50 ವರ್ಷದವ್ರು ಅಂತಾರೆ 50 ಆಗೋಯ್ತು ಅಂತಾರೆ. 70 ವರ್ಷದವ್ರನ್ನ ಕೇಳಿ ಅಯ್ಯೋ ಊರು ಹೋಗು ಅನ್ನುತ್ತೆ, ಕಾಡು ಬಾ ಅನ್ನುತ್ತೆ, 72 ಆಗೋಯ್ತು ಸಾರ್ ಅಂತಾರೆ. ಆದರೆ ನನ್ನ ಪಕ್ಕ ಈಗ ಕೂತಿದ್ದಾರೆ ನೋಡಿ, ಇವರನ್ನ ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿದ್ರೆ ಏನಂತ ಹೇಳ್ತಾರೆ ಗೊತ್ತಾ? ಅವ್ರನ್ನೇ ಕೇಳೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ವಯಸ್ಸೆಷ್ಟು ಅಂತ ಸ್ವಲ್ಪ ಹೇಳ್ತೀರಾ? ಸರ್ ಭಾಳ ತುಂಬ ಚಿಕ್ಕ ವಯಸ್ಸು. ಹಾಂ, ಬರೀ 98 ಆಯಿತು ಇವಾಗ. 2 ವರ್ಷ. 98ರ ಹುಡುಗ ನೀವು? ಹೌದು ಸರ್. ಸಣ್ಣ ನೋಡಿದ್ರಾ ವಯಸ್ಸು, ಚಿಕ್ಕ ವಯಸ್ಸು. ನಾ ಹೇಳಿಲ್ವಾ, ನಮ್ಮ ಶ್ರೀಯುತ MS ವೆಂಕಟರಾಮ್, ಕುಪ್ಯ ವೆಂಕಟರಾಮ್ ಅವರು ಯಾವತ್ತು ವಯಸ್ಸು ಕೇಳಿದ್ರೆ ನಾನು 98ರ ಹುಡುಗ ಅಂತಲೇ ಹೇಳೋದು. ಅದರಿಂದನೇ ಅವ್ರು ಅಂದ್ಕೊಂಡಿರೋದು ವಯಸ್ಸು ಅನ್ನೋದು ಕೇವಲ ಒಂದು ಸಂಖ್ಯೆ, ಅದು ದೇಹಕ್ಕೆ ಮಾತ್ರ, ಮನಸ್ಸಿಗೆ ಅಲ್ಲ. ಅವರು ಮನಸ್ಸಿನಲ್ಲಿ ಈಗಲೂ ಯೌವನಾವಸ್ಥೆಯಲ್ಲೇ ಇದ್ದಾರೆ. ಅದರಿಂದನೇ ಅವರಿಗೆ ಇಷ್ಟೆಲ್ಲ ಸಾಧಿಸೋದಕ್ಕೆ ಅಥವಾ ಇಷ್ಟೆಲ್ಲ ಮಾಡೋದಕ್ಕೆ ಸ್ಫೂರ್ತಿ, ಆಸೆ, ಹಂಬಲ ಎಲ್ಲವೂ ಇನ್ನೂ ಹಸಿರಾಗಿ ಇರೋದು ಯಾಕೆ ಅಂತಂದರೆ ಅವರು ಮನಸ್ಸಿನಲ್ಲಿ ಈಗಲೂ ತಮ್ಮ ಯೌವನಾವಸ್ಥೆಯಲ್ಲೇ ಇದ್ದಾರೆ ಅಲ್ವಾ ವೆಂಕಟರಾಮ್ ಅವರೇ? ಈಗ ನಮ್ಮ ವೆಂಕಟರಾಮ್, ಶ್ರೀಯುತ MS ವೆಂಕಟರಾಮ್, ಕುಪ್ಯ ವೆಂಕಟರಾಮ್ ಅವರನ್ನು ನಿಮಗೆ ಪರಿಚಯ ಮಾಡಿಸ್ತೆ. ಶ್ರೀಯುತ MS ವೆಂಕಟರಾಮ್, ಕುಪ್ಯ ವೆಂಕಟರಾಮ್ ಅವರು ಬಹಳ ಹಿರಿಯ ರಂಗಕರ್ಮಿಗಳು. ಅವರು ಸಂಗೀತವನ್ನು ಬಲ್ಲವರು, ರಂಗಗೀತೆಗಳನ್ನು ಹಾಡ್ತಾರೆ, ನಾಟಕಗಳನ್ನು ನಟಿಸಿದ್ದಾರೆ, ನಿರ್ದೇಶಿಸಿದ್ದಾರೆ. ಅಷ್ಟೇ ಅಲ್ಲ, ಸಾಹಿತ್ಯವನ್ನೂ ರಚಿಸಿದ್ದಾರೆ, ರಂಗ ನಾಟಕಗಳನ್ನು ಕೂಡ ಅವರು ರಚಿಸಿದ್ದಾರೆ. ಇವತ್ತಿಗೂ ಸಹ ಅವರು ಹಾಡಿದ್ರು ಅಂತಂದರೆ ಎಲ್ಲರೂ ಪಿನ್ ಡ್ರಾಪ್ ಸೈಲೆನ್ಸ್ ಆಗಬೇಕು. ಯಾಕೆಂದರೆ ಅವರ ಕಂಠ ಅಂಥ ಕಂಚಿನ ಕಂಠ ನಮ್ಮ ಶ್ರೀಯುತ ವೆಂಕಟರಾಮ್ ಅವ್ರದ್ದು. ಅಷ್ಟು ಬಹಳ ಎತ್ತರಿಸಿದ ಧ್ವನಿಯಲ್ಲಿ ನಮ್ಮ ವೆಂಕಟರಾಮ್ ಅವರು ಹಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಅವರ ಧ್ವನಿಯಲ್ಲಿ ಕೂಡ ಒಂದೆರಡು ಹಾಡುಗಳನ್ನು, ಒಂದೆರಡು ಪಲ್ಲವಿಗಳನ್ನು ನಾವು ಕೇಳಿ ಆನಂದಿಸೋಣಂತೆ. ಈಗ ಶ್ರೀಯುತ MS ವೆಂಕಟರಾಮ್ ಅವರನ್ನು ಈ ರಂಗರತ್ನಾಕರ ಏನಂತೀರಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಶ್ರೀಯುತ ವೆಂಕಟರಾಮ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಧನ್ಯವಾದಗಳು ಸರ್. ನಿಮಗೆ ಈ ಕಲೆ, ಈ ರಂಗಭೂಮಿ ಇರ್ಬೋದು, ಸಂಗೀತ ಇರ್ಬೋದು, ಇವೆಲ್ಲ ಯಾವುದೇ ಇರಬಹುದು, ಇದರಲ್ಲಿ ನಿಮಗೆ ಆಸಕ್ತಿ ಬಾಲ್ಯದಿಂದಲೇ ಬಂತ? ಬಾಲ್ಯದಿಂದ ಬಂತು ಅಂತಂದರೆ ಅದು ಯಾರ ಪ್ರೇರಣೆಯಿಂದ ಬಂತು, ಹೇಗೆ ಬಂತು ಅನ್ನೋದೊಂದು ಸ್ವಲ್ಪ ನಮಗೆ ಹೇಳಿಸ್ಬೋದೆ? ಖಂಡಿತ ಹೇಳ್ಬೋದು. ಹೇಳಿ. ನಮ್ಮ ತಾಯಿ ಒಳ್ಳೆ ಸಂಪ್ರದಾಯದ ಹಾಡುಗಾರು. ನಮ್ಮ ತಂದೆ ಮೃದಂಗ ನುಡಿಸ್ತಿದ್ರು, ನಾಟಕಗಳಿಗೆಲ್ಲ ತಬಲಾ ನುಡಿಸ್ತಿದ್ರು. ಅವರುಗಳ ವಾಸನೆ ಮೇಲೆ ನಾನು ಅವ್ರನ್ನೇ ಫಾಲೋ ಮಾಡಿದೆ. ಚಿಕ್ಕ ವಯಸ್ಸಿನಲ್ಲೇ ಅವರು ನನಗೆ, ನಮ್ಮ ತಂದೆಗೆ ಒಂದು ಆಸೆ, ಪಾರ್ಟ್ ಮಾಡೋದು ನೋಡಬೇಕು ಅಂತ. ಕೃಷ್ಣಲೀಲೆ ಅಂತ ಒಂದು ನಾಟಕಕ್ಕೆ ತುಂಬ ಚಿಕ್ಕ ವಯಸ್ಸು ನನಗೆ, ಅವಾಗ ಸೇರಿಸಿದ್ರು. ನಾಟಕ ಅದು ಆಮೇಲೆ ಏನೋ ಆಯಿತು, ಅವರಿಂದ ಶುರುವಾಯಿತು. ಆಮೇಲೆ ಅವ್ರು ಹಾಗೆ ನೋಡ್ತಾ ಕೆಲವು ಅವರ ಕುಟುಂಬದ ಅನಿವಾರ್ಯದಿಂದ ನಾವೆಲ್ಲ ಊರು ಬಿಡಬೇಕಾಯ್ತು. ಕೊನೆಗೆ ಬೇರೆ ದಾರಿ ಇಲ್ಲದೇ ನಮ್ಮ ತಂದೆನೇ ಕರ್ಕೊಂಡು ಮೈಸೂರಿಗೆ ಬಿಟ್ಟರು. ಸುಬ್ಬಯ್ಯನಾಯ್ಡು ಅವ್ರ ಕಂಪ್ನಿ ಇತ್ತು, ರತ್ನವಳಿ ಥಿಯೇಟ್ರು, ರಾಜ್ಕಮಲ್ ಟಾಕೀಸ್ ಪಕ್ಕದಲ್ಲಿ. ಅಲ್ಲಿಗೆ ಸೇರಿಸ್ಬೇಕು ಅಂತ ಕರ್ಕೊಂಬಂದರು. ಹಿರಣ್ಣಯ್ಯನವರು, ಮಾಸ್ಟ್ರಿ ಹಿರಣ್ಣಯ್ಯನವರು, ಅವ್ರನ್ನ ಕರ್ಕೊಂಬಂದು ಕೇಳಿದ್ರು ಅವರು. ಆವಾಗ ನಾನು ಯಾರನ್ನಾರು ನಿಲ್ಲಿಸ್ಕೊಂಡು ಬೈತಾ ಇರ್ತೀನಿ ಕಣೆಯ, ಬೇಡ ನಾನು ಶಾರೀರ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಸುಬ್ಬಯ್ಯನಾಯ್ಡು ಅವ್ರ ಹತ್ರ ಕರ್ಕೊಂಡೋದ್ರು.
ಅವರು ಸೇರಿಸ್ಕೊಂಡ್ರು. ಹಾಂ ಆವಾಗ ಅಲ್ಲಿ ಒಳ್ಳೊಳ್ಳೆ ಘಟಾನುಘಟಿಗಳಿದ್ದರು. ನನಗೆ ಸಂಗೀತ ಬರೋದಿಲ್ಲ, ಸಂಗೀತ ನಾನು ಮೇಷ್ಟ್ರು ಒಳ್ಳೆಯವರೇ, ಸಂಗೀತ ಅಭ್ಯಾಸ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಂ ಆವಾಗ ಅಲ್ಲಿ ಶ್ರೀಕಂಠಾಚಾರ್ಯರು, ವೀರಭದ್ರಪ್ಪ ಅವರು ಇವರು ಒಳ್ಳೊಳ್ಳೆ ಆರ್ಟಿಸ್ಟ್ ಎಲ್ಲ ಇದ್ದರು. ಒಂದು ಹಾಡಿಸಿದ್ರು, ಹಾಡ್ಬಿಟ್ಟು ಆದಮೇಲೆ ಇರಲಿ ಕಣೆ ಅಂದ್ಬಿಟ್ಟು ಇಟ್ಕೊಂಡ್ರು. ಅಲ್ಲಿ ಸುಬ್ಬಣ್ಣನಾಯ್ಡು ಅವ್ರ ಕಂಪ್ನಿಯಲ್ಲಿ ಒಂದಷ್ಟು ದಿವಸ ಕೆಲಸ ಮಾಡಿದ್ಮೇಲೆ ಒಳ್ಳೊಳ್ಳೆಯವರು ಇದ್ದರು. ಒಳ್ಳೆ ನರಸಿಂಹ ರಾಮಚಂದ್ರಯ್ಯರು ಅವರು ಯಾರ್ಯಾರು ಇದ್ದರು. ಅದೆಲ್ಲ ಹೇಳೋಕ್ಕೆ ಹೋದರೆ ದಿವಸಗಟ್ಟಲೆ ಹಿಡಿಯುತ್ತೆ. ಅದಾದಮೇಲೆ ಒಬ್ಬರು ಎಸ್ ಕೆ ರಾಮಚಂದ್ರನ್ ಅಂತ ತೊಂಡಮಾಂಪದ ಕೋಟೆ ಆಸ್ಥಾನ ವಿದ್ವಾನ್ ಅವನು. ಯಾವುದೋ ಪಾಂಚಾಲಿ ಶಬ್ದ ಮತ್ತು ಪಿಕ್ಚರ್ ತೆಗಿತಾ ಇದ್ದೀನಿ, ಮಡ್ರಾಸ್ ಕೊಟ್ಕೋಣ ಅಂತ ಕರ್ಕೊಂಡು ಹೊಟ್ಟ. ಎಷ್ಟು ವಯಸ್ಸು ನಿಮ್ಗೆ ಅವಾಗ? ಆವಾಗ ನನಗೆ 17 ತುಂಬಿ 18 ವಯಸ್ಸು. ಹಾಂ ಹುಟ್ಟೋದೆ. ಎಲ್ಲ ಈಗಲೂ 18 ಇರಲಿ, ಆದರೆ ಆಗ 18 ಆಗಿತ್ತು. ಹಾಂ ಸರಿ ಹೇಳಿ. ಹುಟ್ಟೋದೆ. ಹಾಂ ಅಲ್ಲಿ ಒಳ್ಳೊಳ್ಳೆ ಕಲಾವಿದರ ಸಂಪರ್ಕನೇ. ಹಾಂ ಸೇತುರಾಮನು, ಸಾಯಿರಾಮನು, ಟಿ ಎಸ್ ಬಾಲಯ್ಯ, PSV ಅವ್ರಗಳ ಗುಂಪಿನಲ್ಲೆಲ್ಲ ಇದ್ದೆ. ಹಾಂ ಹಾಂ ಸರಿ, ತಮಿಳ್ನಾಟುಗಳಲ್ಲಿ ಪಾತ್ರ ಮಾಡ್ತಿದ್ದೆ. ಓ, ತಮಿಳು ಬರ್ತಿತ್ತ ನಿಮಗೆ ಭಾಷೆ? ಮಾತಾಡೋಕ್ಕೆ ಬರ್ತಿತ್ತು. ಹಾಂ ಅಲ್ಲೊಬ್ಬರು ಕಲ್ತ್ರ ಅಲ್ಲಿ ನೀವು? ರಂಗನಾಥನ್ ಅಂತಿದ್ರು. ಹಾಂ ಅದನ್ನು ಹೇಳಲೇಬೇಕಾಗುತ್ತೆ. ಹೇಳಿ 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 ಹೇಳಿ. ಒಬ್ಬರು ದೊರಸಾಮಯ್ಯರ್ ಅಂತ ಡೈರೆಕ್ಟ್ರು. ಹಾಂ ಒಂದೇ ಒಂದು 4 ಮಾತು ಒಂದು ಹಾಡು. ಹಾಂ ಅವರೆಲ್ಲರೂ ಹಾಡುಗಾರರೇ, ಎಲ್ಲರೂ ನನಗಿಂತ ವಿದ್ಯಾವಂತರುಗಳೇ. ಅವ್ರು ಹೇಳಿ, ವೆಂಕಟರಾಮ್ ಅಂದ ಪಾಠ ನೀಯೇ ಪಾಡೋಣ್ಣೆ ಅಂತ ಹೇಳ್ಬಿಟ್ಟು ಅವ್ರದ್ದು ಒಂದೇ 4 ಮಾತು ಒಂದು ಡೈಲಾಗ್, ಒಂದು ಹಾಡು. ಹಾಂ ಹಾಂ ತಮಿಳು ಹಾಡೋದು? ತಮಿಳು ಹಾಡು. ಹಾಂ ಜ್ಞಾಪಕ ಇದೆಯಾ? ಜ್ಞಾಪಕ ಇದೆ. ಚೂರು ಹಾಡಿ, 1-2 ಲೈನ್ ಹಾಡಿ ನೋಡೋಣ. 1-2 ಲೈನು. ಅದು ಸಿನಿಮಾದ್ದೇ. ಇರಲಿ ಹೇಳಿ. குற்றம் புரிந்தவன் வாழ்க்கையில் நிம்மதி கொள்வதென்பதேதி. ಇದನ್ನ ನೀನೇ ಹಾಡಬೇಕು. ಅವರೆಲ್ಲ ಹಾಡೋರು. ಯಾವ ನಾಟಕದ್ದು? ಅದು ಇಡಂತ ಕಾದಲ್ ಅಂತ ಒಂದು ನಾಟಕದ್ದು, ಸೋಷಿಯಲ್ ಡ್ರಾಮಾ. ಸರಿ, ಆವಾಗ ಅವ್ರು ಯಾರೋ ಬಂದರು, ತೋರಿಸ உனக்கு தமிழ் தெரியும் மேடம், இல்லை ரங்கநாதன் சொல்லி கொடுப்பாரு அந்த கேரக்டர் நடிக்க முடியாதுன்ட்டு. ಆಮೇಲೆ ಅವರವರು ಜಗಳಾಟ, ಅವರೆಲ್ಲ ಕೊಲೀಗ್ಸ್ತು, ಟಿ ಎಸ್ ಬಾಲಯ್ಯ ಅವರೆಲ್ಲ. ಏಯ್ அவருக்கு தமிழ் கற்றுக் கொடுக்குறது ಎಂಪರ್ಪಾಚು அந்த ಪಾಠ ಅವನ್ தான் பாடணும். ಆ ಪಾರ್ಟ್ ಮಾಡಿದೆ. ಆಮೇಲೆ ಅದೇ ನಾಟಕದಲ್ಲಿ ಒಂದು ವೇಶ್ಯ ಪಾರ್ಟ್ಗೆ ಯಾರು ದುಡ್ಡು ಕೊಡದೆ ಹೋಗ್ಬಿಟ್ರು, ಸರೋಜಮ್ಮ ಅಂತ. ಆ ನಾಟಕ ಶುರುವಾಗ್ಬಿಟ್ಟಿದೆ, ವೇಶ್ಯ ಪಾರ್ಟ್ ಬರಬೇಕು. ನಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರಲ್ಲ, ಅದೇ ದೊರಸಮ್ಮಯ್ಯರು ಬಂದ್ಬಿಟ್ಟು, அந்த ಬಂದರೆ ಮಾಡೋ ಒಂದು ಆ ಪಾತ್ರನ நீங்கள் சொன்ன பண்ணுறது ರಂಗನಾಥ್ சொல்கிற பண்ணுறேன். ಸರಿ, ಆಮೇಲೆ ಆವತ್ತು ಮಾಡಿದೆ ಒಂದು 4 ದಿವಸ. ನಿಮಗೆ ಅವ್ರು ಮಾಡ್ತಿದ್ದ ಪಾತ್ರದ ಡೈಲಾಗ್ಸ್ ಎಲ್ಲ ಬರ್ತಿತ್ತ? ನಾಟಕ ಮಾಡಿದ್ರೆ ಎಲ್ಲ ಡೈಲಾಗ್ಸ್ ಎಲ್ಲ ಇರಬೇಕು. ಚಾಮುಂಡೇಶ್ವರಿ ಕಂಪ್ನಿಲೂ ಅಷ್ಟೇ. ನಾವು ಯಾವುದೋ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೆ, ನಾವು ಸಣ್ಣ ಪುಟ್ಟ ಪಾತ್ರ ಮಾಡಿದ್ರೆ ಎಲ್ಲಾದ್ರ ಮೇಲೂ ನಿಗಾ ಇರಬೇಕು. ಆವಾಗ ಅದನ್ನೇ ಮಾಡಿದೆ. 4-5 ದಿವಸ ಬಿಟ್ಟು ರಾಯವೇಲೂರಲ್ಲಿ ಆಮೇಲೆ ಬಂದವಳು ದುಡ್ಡು ಕೊಟ್ಟರು, ನಾನು ಪಾತ್ರ ಮಾಡ್ತೀನಿ, ಆಮೇಲೆ ಸ್ವಾಮಿಗಳ ಪಾರ್ಟ್ ನೀವು ಮಾಡ್ಕೋ, ವೇಷ ಪಾರ್ಟ್ ಅವನೇ ಮಾಡಲಿ. ಅಷ್ಟರ ಮಟ್ಟಕ್ಕೆ ಹೆಸರು ಮಾಡಿದೆ. ಎಲ್ಲರೂ ಹಾಗೇ ಇದ್ದರು. ಅಲ್ಲಿ 2.5 ವರ್ಷ ಇದ್ದೆ. ಅಲ್ಲಿಗೆ ಹೋದಕ್ಕೆ ನನಗೆ ಲಾಭ ಏನಂದರೆ, ಓದೋದು ತಮಿಳು ಓದೋದು ಬರೆಯೋದು ಕಲ್ತ್ಕೊಂಡೆ. ಸುಮ್ಮನೆ ಬಿಟ್ಬಿಟ್ಟು ಆಮೇಲೆ ಹೊನ್ನಪ್ಪ ಆಗೋದು ಸಿಕ್ಬಿಟ್ರು. ಗುಣಸಾಗರ ಶೂಟಿಂಗ್ ನಡೀತಾ ಇತ್ತು. ಹೇಳ್ಬೋದಾ? ಹೇಳಿ ಹೇಳಿ. ಗುಣಸಾಗರ ಶೂಟಿಂಗ್ ನಡೀತಾ ಇತ್ತು. ಹೊನ್ನಪ್ಪ ಗೊತ್ತಿಗೆ ನಮಸ್ಕಾರ ಮಾಡಿದೆ ಹೋಗಿ. ಅವ್ರಿಗೆ ಯಾವುದೋ ಒಂದು ಸೀನಲ್ಲಿ ಒಂದು ಕುದುರೆ ಹಿಡ್ಕೊಂಡು ಬಂದು ಕೊಡೋ ಸೀನು ನಂದು ಇತ್ತು. ಆಮೇಲೆ ಕರೆಸಿದ್ರು, ಹೋದೆ. ನೀನು ಸಂಗೀತ ಕಲ್ತ್ಕೋತಾ ಇರಲ್ಲ, ನಾವು ಅವ್ರ ಸಂಬಂಧ ಮೂರ್ತಿ ಭಾಗವತರು ಅಂತ. ಅವ್ರ ಸಂಬಂಧ ಮೂರ್ತಿ ಭಾಗವತ ಸಂಬಂಧ ಇದೇ ಫೋಟೋ ಇದಿರಲಿ, ಇರಲಿ. ಅಲ್ಲಿ ಕಲ್ತ್ಕೋತಾ ಇದೆ. ಯಾಕೆ ಬಂದೆ ನೀನು ಅಂದರು. ಸುಮ್ಗೆ ಕೂತ್ಕೊಂಡೆ. ಅವ್ರ ಶೂಟಿಂಗ್ ಎಲ್ಲ ಮುಗಿದೋಯ್ತು. ಕರೆಸಿದ್ರು, ಬಂದೆ. ಅವ್ರ ಕಾರಲ್ಲೇ ಕರ್ಕೊಂಬಂದರು ಕೋಡಂಪಾಕಮ್ಗೆ. ಯಾತಕ್ಕೆ ಬಂದೆ ಮೈಸೂರಿಗೆ, ಮಡ್ರಾಸ್ಗೆ ಅಂದರು. ಈಗ ಏನೇನು ಎಸ್ ಕೆ ಅಂತಂದ್ರೆ ಕರ್ಕೊಂಬಂದ್ಬಿಟ್ಟು ನಂಗೆ ಗೊತ್ತಾಗಲ್ಲ. ನೋಡು, ಇಲ್ಲಿ ಬಂದರು, ಚೆಕ್ ಕೊಟ್ಟರು, ನಮಸ್ಕಾರ ಮಾಡ್ಬಿಟ್ಟು ಹೋದರು. ಬೆಳಗ್ಗೆ ಬಂದು ನಮಸ್ಕಾರ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಮಡ್ರಾಸಲ್ಲಿ ಹಂಗೆ ಬೆಳೆದಿರಬೇಕು. ಇಲ್ಲದಿದ್ದರೆ ಯಾವ ಪ್ರೊಡ್ಯೂಸರು, ಯಾರು ಕ್ಯಾಮ್ರಾಮನ್ ಏನು ಲಚ್ಚ ಕೆಲಸ ಹೇಳ್ತಾನೆ ಎಲ್ಲನೂ ಮಾಡಬೇಕು. ಅಷ್ಟಕ್ಕೆ ಇಳಿದಿಲ್ಲ ನೀನು, ಮೇಲಕ್ಕೆ ಬೆಳೆದಿಲ್ಲ, ಸಂಗೀತ ಬಿಟ್ಬಿಟ್ಟು ಯಾಕೆ ಬಂದೆ ತಗೊಂಡ್ಬಿಟ್ಟು 25 ರೂಪಾಯಿ ಕೊಟ್ಬಿಟ್ಟು ಹೊಟ್ಟೋಗ್ರು ನೀನು ಬೆಂಗಳೂರಿಗೆ ವಾಪಸ್ ಹೋಗು ಅಂತ. ನಾನು ಬಂದಾಗ ನಿನ್ನ ಸಂಗೀತ ಹೇಳ್ಕೊಡ್ತೀನಿ, ಮನೆಗೆ ಬಂದ್ಬಿಡು ಅಂದರು. ಆಮೇಲೆ ಏನು ಮಾಡಿದ್ರು, ಇಸ್ಕೊಂಡೆ. ಆಮೇಲೆ ಬರಬೇಕಾಯ್ತು. ನನಗೂ ಅಲ್ಲೇನು ಹೋಗಲಿಲ್ಲ. ಬಂದಾಗ ಅವರು ಚಾಮುಂಡೇಶ್ವರಿ ಕಂಪ್ನಿಗೆ ಒಂದು ಲೆಟ್ರ್ ಕೊಟ್ಟರು. ಚಾಮುಂಡೇಶ್ವರಿ ಕಂಪನಿ ಯಾರ್ದು? ಗಂದಿಗೆ ಅನ್ರಿ ಅಣ್ಣಯ್ಯಪ್ಪ ನಡೆಸ್ತಾ ಇದ್ರು. ಎಲ್ಲಿ, ಮೈಸೂರಲ್ಲ? ಅಲ್ಲ, ಬೆಂಗಳೂರಲ್ಲಿ. ಬಸವರಾಜಪ್ಪ, ನಾಗರತ್ನಮ್ಮ, ಆರ್ ನಾಗರತ್ನಮ್ಮ, ನಮ್ಮ ಆರ್ ನಾಗರತ್ನಮ್ಮ,
ಮತ್ತು ರಾಮರಾಜ್ ಅರಸು, ಹಾಂ ಹಾಂ, ಆಮೇಲೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ಎಲ್ಲ ಆ ಕಂಪ್ನಿಲಿ ಇದ್ರು. ಸುಬ್ರಾಯರು ಎಲ್ಲ ಕಂಪ್ನಿಯಲ್ಲಿ ಇದ್ರು ಅವಾಗ. Okay. ಎಲ್ಲ ಗೊಬ್ಬಿ ಕಂಪ್ನಿ ಎಲ್ಲ ಇದಾಗ್ಬಿಟ್ಟು ಹೌದು ಹೌದು. ಅಲ್ಲಿಗೆ ಬಂದೆ. ಅಲ್ಲಿಗೆ ಬಂದು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಡು ಶಾರೀರ ಇತ್ತು, ಹಾಡ್ತಿದ್ದೆ. ಯಾವ್ದಾದ್ರು ಸಣ್ಣ ಪುಟ್ಟ ಖಾಲಿ ಆದರೆ ಕಾಲೇಜ್ ಜಾಗ ಭರ್ತಿ ಮಾಡೋದು ಇದು ನನ್ನ ಕೆಲಸ. ದೇವ್ರದಿಂದ ಏನಪ್ಪ ಅಂದರೆ ಒಂದು ಸಾರಿ ಒಂದು ನಾಟಕ ಒಂದು ಪಾತ್ರ ನೋಡಿದ್ರೆ ಇನ್ನೊಂದು ಸತಿ ನಾ ಯಾರನ್ನೂ ಕೇಳ್ತಿರ್ಲಿಲ್ಲ. ಜ್ಞಾಪಕ ಶಕ್ತಿ ಹಾಗೆ ಇದೆ ನಿಮ್ಗಿತ್ತು, ಅದರಿಂದ ನೀವು ಎಂಥ ಪಾತ್ರಗಳನ್ನು ಒಂದು ಸಲ ನೋಡಿದ ತಕ್ಷಣ ಮತ್ತೆ ಫಿಲಪ್ ದಿ ಬ್ಲಾಂಕ್ಸ್ ಆದ್ರೂ ಸಹ ಅದನ್ನ ಜಯಿಸ್ತಾ ಇದ್ರಿ. ಆಮೇಲೆ ಚಾಮುಂಡೇಶ್ವರಿ ಕಂಪ್ನಿ ಬಿಟ್ಟ ಮೇಲೂ ಹವ್ಯಾಸ ಆಗಿದ್ದೆ. ಅದೇ ನಮ್ಮ ಕಿರಿಸೂರು ರಾಜಪ್ಪನವ್ರ ತಂದೆ ರಾಚಯ್ಯ ಅಂತ. ಯಾವುದು ಕಂಪನಿ? ಅಮಿಚೂರ್ಸ್ ಹವ್ಯಾಸಿ ಕಂಪನಿ. ಅಲ್ಲಿಗೆ ಕೊಟ್ರಪ್ಪನವ್ರಿಗೆ ಕರ್ನನ್ಗೆ ಹೇಳಿದ್ರೆ ಅರ್ಜುನ್ಗೆ ಯಾರೋ ಬರ್ತಾರೆ ಅನ್ನೋರು. ಈಗ ರಾಚಯ್ಯನಿಗೆ ಹೇಳ್ಬಿಡು, ಇದಕ್ಕೆ ರಾಜಪ್ಪನವ್ರ ತಂದೆ ಒಳ್ಳೆ ಶಾರೀರ, ಅವ್ರ ಥರ ಇವರೇ ಆಡೋಕ್ಕಾಗಲ್ಲ. ಅಲ್ಲಲ್ಲ ಅಂಥ ಶಾರೀರ. ಅರ್ಜುನನ್ ಮಾಡೋರು, ಕಲಾಂಸನ್ ಮಾಡೋರು. ಅವಾಗೆಲ್ಲ ಅಮಿಚೂರ್ಸ್ ಎಲ್ಲ ನಾಟಕ ಇಟ್ಕೊಂಡು ಮಾಡ್ಕೊಂಡಿದ್ದೆ. ಹೌದು. ಸರಿ, ಅಷ್ಟೊತ್ತಿಗೆ ನಾನು ಇವಾಗ ಕುಪ್ಪಿದಲ್ಲಿರೋ ಒಂದು ರಾಮಂದ್ರ ಇತ್ತು. ಅಲ್ಲಿಗೆ ನಾನು ಮಾಧುರಾಯರು, ಡಿ ಕೆ ಮಧುರಾಯರು ಅವರು ಭಾಳ ನನಗೆ ಅವರು ಹೊನ್ನಪ್ಪ ಉತ್ತರ ಇವರಲ್ಲಿದ್ದರು. ಅಲ್ಲಿಗೆ ಒಂದು ರಾಮಂದ್ರದ ಪೂಜೆಗೆ ನಾಟಕಕ್ಕೆ ಬಂದು ಅಲ್ಲಿಗೆ ದಾನ್ಸುರ್ಕರ್ಣಕ್ಕೆ ಅಲ್ಲೇ ಒಂದು ದಾನ್ಸುರ್ಕರ್ಣ ಅಭ್ಯಾಸ ಮಾಡ್ತಿದ್ರು. ಆವಾಗ ವೆಂಕಟರಾಮಗೆ ದಾನ್ಸುರ್ಕರ್ಣ ಪೂರ್ತಿ ಬರುತ್ತೆ. ನಾನು ಹಾರ್ಮೋನಿಯಂ ಬಾರಿಸ್ಕೊತೀನಿ, ಅವ್ರು ನಾಟಕ ಹೇಳ್ಕೊಡ್ಲಿ, ಒಂದು ದಾನ್ಸುರ್ಕರ್ಣ ಮಾಡೋಣ ಅಂತ ಮಾಡೋದು. ಆವಾಗ ನಾನು ಅಲ್ಲಿಗೆ ಬಂದು ರಾಮನಿಗೆ ದೀಪ ಹಚ್ಚಕ್ಕೆ ಕೊಡ್ಕೊಂಡೆ. ಇಲ್ಲಿವರೆಗೆ ನಿಮ್ಮನ್ನೆಲ್ಲ ಕಾಪಾಡಿಕೊಟ್ಟಿದ್ದ, ನಾನು ಉಳಿಸ್ಕೊಟ್ಟಿದ್ದೀನಿ. ಇವಾಗಲೂ ನಾಟಕಗಳಿಗೆ ರಂಗಗೀತೆಗಳಿಗೆ ಹೋಗ್ತೀನಿ. ನನಗೆ ಸಂಗೀತ ಬರಲ್ಲ. ಸಂಗೀತ ಕಲೀಲಿಲ್ಲ ನೀವು? ಸಂಗೀತ ಹೇಳ್ಕೊಡೋಕ್ಕೆ ಅವರು ಒಳ್ಳೆ ಹರಿಕಥಾ ವಿದ್ವಾನ್ ಸಂಬಂಧಮೂರ್ತಿ ಹೋಗ್ತಾರೆ, ಫೋಟೋ ಜೊತೆನಲ್ಲಿ ಹೋಗೋರು. ಆದರೆ ನಿಮ್ಗೆ ಇದ್ದ ಆಸಕ್ತಿನಲ್ಲಿ ನೀವು ಎಲ್ಲ ಹಾಡುಗಳನ್ನು ಕಂಠಪಾಠ ಮಾಡ್ಕೊಂಡಿದ್ದೀರಾ, ಅಷ್ಟು ಚೆನ್ನಾಗಿ ಕೂರಿಸ್ಕೊಂಡಿದ್ದೀರಲ್ಲ, ರಾಗ ತಾಳ ಎಲ್ಲವನ್ನೂ. ಅದೆಲ್ಲ ಅದನ್ನ ಮೆಚ್ಚಬೇಕಾದ್ದು ತಮ್ಮಂತವ್ರ ಅಭಿಮಾನ, ಗುರುಗಳ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ. ನೀವು ಮೊದಲು ಪಾತ್ರ ಮಾಡಿದ್ದ ಕನ್ನಡದ ನಾಟಕ ಯಾವುದು? ತಮಿಳಲ್ಲಿ ಮಾಡಿದ್ರಿ, ಮೊದಲು ಕನ್ನಡದಲ್ಲಿ ಮಾಡಿದ್ದ ನಾಟಕ ಯಾವುದು? ಕನ್ನಡದಲ್ಲಿ ಮಾಡಿದ್ದು ಮೊದಲು ಅದೇ ಚಿಕ್ಕ ವಯಸ್ಸಿನಲ್ಲಿ ಕೃಷ್ಣನ್ ಮಾಡಿದೆ. ಆಮೇಲೆ ಸುಬ್ಬಯ್ಯನಾಯ್ಡು ಅವ್ರ ಹತ್ರ ಇದ್ದಾಗ ಗಂಟಾಕರ್ಣನ ಮನೆ ಕೆಲ್ಸಕೊಂಡು ಮಾಡುವೆ, ದೂರ್ವಾಸವನ್ನ ಶಿಷ್ಯನ್ ಮಾಡುವೆ ಅಂಬರೀಷದಲ್ಲಿ. ಆಮೇಲೆ ಚಾಮುಂಡೇಶ್ವರಿ ಕಂಪ್ನಿಗೆ ಬಂದಮೇಲೆ ಹಲವಾರು ಪಾತ್ರಗಳು ಮಾಡಿದ್ದೀನಿ. ಕೊಟ್ರಪ್ಪನವ್ರ ಜೊತೆಯಲ್ಲಿ ಒಂದು ದೊಡ್ಡ ಮೇನ್ 4 ಪಾತ್ರಗಳು ಮಾಡಿಲ್ಲ, ಬೇರೆ ಎಲ್ಲ ಪಾತ್ರನೂ ಮಾಡಿದ್ದೀನಿ ಅವ್ರ ಜೊತೆ. ಮಾಧುರಾಯರು ಎಲ್ಲಿಯವರೆಗೆ ನೀವು ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡ್ಕೊಂಡು ಬಂದ್ರಿ? ಲಾಸ್ಟ್ ಮಾಡಿದ್ದು ಯಾವುದು ನೀವು? ಲಾಸ್ಟಲ್ಲಿ ಮಾಡಿದ್ದು ಇತ್ತೀಚಿನದು ಅಂತಂದ್ರೆ ಯಾವುದು ನೀವು ಪಾತ್ರ ಮಾಡಿದ್ದು? ಯಾವ ನಾಟಕ? ಕುರುಕ್ಷೇತ್ರ. ಯಾವುದು? ಯಾವ ಪಾತ್ರ? ವಿದುರ. ಯಾವಾಗ ಮಾಡಿದ್ದದು? ಅದು ಅವಾಗ ಮಾಡಿದ್ದೀನಿ, ಈಗ ಒಂದು 5 ವರ್ಷ ಆಯಿತು. ಹೌದಾ? ನನಗೊಂದು ನೆನಪಿದೆ. ಈಗೊಂದು 1.5-2 ವರ್ಷದ ಹಿಂದೆ ನಮ್ಮ ರಂಗರತ್ನಾಕರ ಸಂಸ್ಥೆಯ ಶ್ರೀ HS ಗೋವಿಂದಗೌಡ ಅವರು ಈ ರಾವಣ ಸೀತೆದು ಒಂದು ಪ್ರಸಂಗನ ವಿಡಿಯೋ ಚಿತ್ರೀಕರಣ ಮಾಡಿಸಿದ್ರು. ಆಗ ನೀವು ಅದರಲ್ಲಿ ಪಾತ್ರ ವಹಿಸಿದ್ರಿ. ಪ್ರಹಸ್ತನ ಪಾತ್ರನ ಮಂತ್ರಿ ಪಾತ್ರ ಮಾಡಿದ್ರಿ. ಬಹುಶಃ ನನ್ನ ಲೆಕ್ಕದಲ್ಲಿ ಅದು ನಿಮ್ಮ ಇತ್ತೀಚಿನ ಅಭಿನಯಿಸಿದ ಪಾತ್ರ ಅಂತ ಅನ್ಕೋತೀನಿ ನಾನು, ಹೌದಲ್ಲ? ಹೌದು, ಈಚೆಗೆ ಮಾಡ್ತಾ ಇದ್ದೇನೆ. ಅಂದರೆ ಏನು ಲಭ್ಯನೋ ಗೊತ್ತಿಲ್ಲ ನನಗೆ, ಏನು ಅಂದ್ರೆ ಏನು ಬರೋದಿಲ್ಲ. ಆದರೆ ನನ್ನ ಸಂಪರ್ಕ, ನನ್ನ ಪರಿಚಯ ಇರೋ ಕಲಾವಿದರುಗಳು, ಕಲಾ ಪೋಸ್ಟರ್ಗಳು, ಅವ್ರಗಳ ಹೆಸರು ಹೇಳ್ಬೇಕಾದ್ರೆ 1 ತಿಂಗಳು ಹೇಳ್ತೀನಿ ಬೇಕಾದ್ರೆ. ಅಷ್ಟು ಮಟ್ಟಿಗೆ ದೇವರು ಆ ಶಕ್ತಿ ಕೊಟ್ಟಿದ್ದ. ಅದೇ ಎಲ್ಲೋದ್ರೂ ಯಾವುದೇ ಇರಲಿ ವೆಂಕಟ ಮೈದಾನ ನೋಡೋ ಅನ್ನೋರು ಕೊಟ್ರಪ್ಪನವ್ರು. ಮಾಧುರಾಯರು ರಾವಣ, ನಾನು ಸನ್ಯಾಸಿ ರಾವಣ, ಅವರು ಕಂಸ, ನನಗೆ ತುಂಬ ದೊಡ್ಡವರು ಅವರು, ನಾನು ಅವ್ರ ತಂದೆ. ಹೊನ್ನಪ್ಪ ಭಾಗವತರ ಅವರ ನಿಮ್ಮ ಒಡನಾಟದ ಬಗ್ಗೆ ಒಂದಷ್ಟು ಹೇಳ್ತೀರಾ? ಹೇಳ್ತೀನಿ. ಹೊನ್ನಪ್ಪ ಭಾಗವತರವರು ನಾಟಕ, ಸಿನಿಮಾ ಎಲ್ಲವುಗಳಲ್ಲೂ ಬಹಳಷ್ಟು ಹೆಸರು ಮಾಡಿದವರು, ಚೆನ್ನಾಗಿ ಸರ್ವಿಸ್ ಮಾಡಿರುವಂಥವ್ರು. ಅಲ್ಲ, ಒಂದೇ ಸಾರಿ ಹೇಳಬೇಕು ಅಂದರೆ ಪ್ರತಿಯೊಬ್ಬರು ಕಲಾವಿದರಿಗೂ ಅವರಲ್ಲಿ ಏನೇನೋ ಒಂದಿದೆ. ಹೌದು, ಆ ಶಕ್ತಿ ಅವರಿಗೆ ದೇವ್ರು ಕೊಟ್ಟಿರ್ತಾನೆ, ಯಾರು ಕೇಳ್ಕೊಂಬಂದಿರೋದಿಲ್ಲ, ಅಂಗಡಿಯಲ್ಲಿ ಸಿಕ್ಕಲ್ಲ ಅದು. ಆದರೆ ನನಗೆ ಚೆನ್ನಾಗಿ ಜ್ಞಾಪಿಸ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ಮೊದಲನೇದಾಗಿ ಹೊನ್ನಪ್ಪ ಭಾಗವತರು. ಸಂಗೀತ, ಅಭಿನಯ, ಎಲ್ಲದರಲ್ಲೂ ಅವರೇ. ನಿಜ ನಿಜ ನಿಜ. ಎರಡನೇದು ಡಿ ಕೆ ಮಧುರಾಯರು. ಆ ಪುಣ್ಯಾತ್ಮನಿಗೆ ಬರದೇ ಇರೋ ಪಾತ್ರ ಇನ್ನೂ ಹುಟ್ಟಿಲ್ಲ. ಹೌದು ಹೌದು.
ನಮ್ಮ ನಾಟಕದಲ್ಲೇ ಇಲ್ಲಿ ಇದುವರೆಗೂ ಹುಟ್ಟಿಲ್ಲ. ನಿಮ್ಗೊಂದು ವಿಷಯ ಹೇಳ, ಡಿಕ್ಕಿ ಮಾಧವರಾವ್ ಅವ್ರ ಜೊತೆ ಈ ಮಕ್ಮಲ್ ಟೋಪಿ ನಾಟಕದಲ್ಲಿ ನಾನು ಒಂದ್ಸಲ ಒಂದು ಪಾತ್ರ ವಹಿಸಿದ್ದೆ ಚಿಕ್ಕವನವಾಗ. ಡಿಕ್ಕಿ ಮಾಧವರ ಜೊತೆ ನಾನು ಒಂದು ಪಾತ್ರ ಮಾಡಿದ್ದೆ ಮೈಸೂರಿನ ದಸರಾ ವಸ್ತು ಪ್ರದರ್ಶನದಲ್ಲಿ. ಅವ್ರ ಕಳ್ಳನ ಪಾತ್ರ ಅಯ್ಯೋ ಗೊತ್ತು. 1, 2 ಅಲ್ಲ, ಕಳ್ಳನ ಪಾತ್ರಕ್ಕೆ ಮೀಸೆ ಹಾಕಿ ಹೊರಗಡೆ ಬಂದರೆ ಎಷ್ಟೋ ಜನ ನಿಕ್ಕಿಬಿಟ್ಟಿದೆ ಅಂಥ ಪಾತ್ರ ಮಾಡೋದು. ನೀವು ಹೆಚ್ಚು ಈ ಸಾಮಾಜಿಕ ನಾಟಕಗಳಲ್ಲಿ ನಿಮಗೆ ಆಸಕ್ತಿನ ಅಥವಾ ಪೌರಾಣಿಕ ನಾಟಕಗಳಲ್ಲಿ ಆಸಕ್ತಿನ? ಸಾಮಾಜಿಕದಲ್ಲಿ ಬಹಳ ಕಡಿಮೆ. ಅದು ತಮಿಳ್ನಾಡಲ್ಲಿ ಇದ್ದಾಗ 1-2 ನಾಟಕದಲ್ಲಿ ಸಾಮಾಜಿಕದಲ್ಲಿ ಮಾಡಿದೆ. ಆಮೇಲೆ ಕನ್ನಡದಲ್ಲಿ ಮಾಡಿದೆ, ಆದ್ರೆ ನನಗೆ ಅದಷ್ಟು ಇಂಟ್ರೆಸ್ಟ್ ಇಲ್ಲ ಪೌರಾಣಿಕ. ನೀವು ನಾಟಕಗಳನ್ನ ರಚನೆ ಕೂಡ ಮಾಡಿದಿರಿ ಅಂತ ನಾವು ಕೇಳಿದ್ವಿ. ಯಾವ ನಾಟಕಗಳನ್ನ ಬರೆದಿದ್ದೀರಿ ಅಂತ ಹೇಳ್ಬೋದಾ? ನಾನು ಒಂದು ಪೇಪರ್ ಸುಮ್ಗೆ ನೋಡಿದೆ, ಅದರಲ್ಲಿ ಮಹಾಭಾರತದ್ದು ಘೋಷಯಾತ್ರೆ ಇತ್ತು. ಅದನ್ನು 1 ಗಂಟೆಗೆ ಆಕಾಶವಾಣಿಗೆ ಮಾಡಿಕೊಟ್ಟೆ. 1 ಗಂಟೆಗೆ ಆಕಾಶವಾಣಿಗೆ ಪ್ರಸಾರ ಆಯಿತು ಘೋಷಯಾತ್ರೆ. ಆಮೇಲೆ ದುರ್ಯೋಧನ ಹೋಗ್ತಾನಲ್ಲ, ಅವ್ರಿಗೆಲ್ಲ ಅವಮಾನ ಮಾಡಬೇಕು ಅಂತ ಇವರೆಲ್ಲ ಕಟ್ಟಾಕ್ಬಿಡ್ತಾರಲ್ಲ ಗಂಧರ್ವರೆಲ್ಲ, ಅವ್ನು ಬಿಡಿಸ್ಕೊಂಬರೋಕ್ಕೆ ಅರ್ಜುನನೇ ಹೋಗ್ಬೇಕಾಗುತ್ತೆ. ಅದು ಘೋಷಯಾತ್ರೆ ಅಂತ. ಆಮೇಲೆ ಅದೇ ಹಿಂದಕ್ಕೆ ಮುಂಚೆ ಹೋದರೆ ದುರ್ಯೋಧನ ದೂರ್ವಾಸ ಆತಿಥ್ಯ ಅಂತ, ಅದು 1 ಗಂಟೆಗೆ ಆಕಾಶವಾಣಿಗೆ ಬರ್ಕೊಟ್ಟೆ. ಸಾಹಿತ್ಯ ಚೆನ್ನಾಗಿದೆ ರೀ, ಬರ್ಕೊಡಿ ಇನ್ನೊಂದು. ಆವಾಗ ಅದನ್ನು ಬರ್ಕೊಟ್ಟೆ. ದೂರ್ವಾಸರು ಹೋಗಿ ಇದಾಗ್ತಾರಲ್ಲ, ಅದನ್ನು ಬರ್ಕೊಟ್ಟೆ. ಅದರಲ್ಲಿ ನಾನು ಕೇಳಿದ್ರು ಎಲ್ಲರೂ, ಮಹಾಭಾರತದಲ್ಲಿ ಅವರು ಹೊಟ್ಟೋಗ್ಬಿಡ್ತಾರಲ್ಲ ಅಂದರು. ಕರ್ನಾಟಕ ಕಥಾಮಂಜರಿ ಒಳಗೆ ದುರ್ವಾಸರು ಇವ್ರಿಗೆ ಹೇಳಿದೆ ಹೊಟ್ಟೋಗ್ತಾರೆ ಅಂತ ಬಂತು. ಅದು ಹಂಗೆ ಬರ್ದಿಲ್ಲ ನಾನು. ಕೃಷ್ಣ ಬಂದಾನೆ ಅನ್ನೋದು ಗೊತ್ತಾದ್ಮೇಲೆ ದುರ್ವಾಸರು ಬರ್ತಾರೆ. ದುರ್ವಾಸರಿಗೆ ಕೃಷ್ಣ ನಮಸ್ಕಾರ ಮಾಡ್ತಾನೆ, ಕೃಷ್ಣನ್ಗೆ ಇವ್ರು ನಮಸ್ಕಾರ ಮಾಡ್ತಾರೆ. ಆಮೇಲೆ ನಾನು ಹೀಗೆ ದುರ್ಯೋಧನ ಪ್ರೇರಣೆ ಮಾಡ್ದ. ಅವರು ಅದರ ಮೇಲೆ ನಾನು ಇಲ್ಲಿಗೆ ಬಂದೆ. ನೀವು ಬಂದಿರೋದು ಗೊತ್ತು, ನೀವು ಆಗಿರೋದು ಗೊತ್ತು, ಪಾಂಡವರು ಹುಟ್ಟಿದ್ದೇ ನಿಮ್ಮ ಮಂತ್ರದಿಂದ, ನೀವು ಅವ್ರಿಗೆ ತೊಂದರೆ ಕೊಡ್ತೀರಾ, ಅದೇ ನಿಮ್ಮ ದರ್ಶನ ಆಗುತ್ತಲ್ಲ ನಾನು ಬಂದೆ. ಕೃಷ್ಣ ಬರ್ತಾನೆ, ಹಂಗೆ ಬರ್ದೆ. ಅದನ್ನು ಆಕಾಶವಾಣಿ ಪ್ರಸಾರ ಮಾಡಿದ್ರು. ಅದೇ ರೀತಿ ಒಂದು ಭಗೀರಥ ಅಂತ ಯಾರೂ ಕೈ ಹಾಕಿರಲಿಲ್ಲ, ಗಂಗೆ ತಂದ ಭಗೀರಥ, ಅದೊಂದು ನಾಟಕ ಬರದೆ. ಅದನ್ನು ಗೋವಿಂದೇಗೌಡರು ಇವರೇ ಪ್ರಿಂಟ್ ಹಾಕ್ಸಿದ್ರು. ಭಗೀರಥ ಪ್ರಯತ್ನ ನೋಡಿದೆ, ಬುಕ್ಸ್ ನೋಡಿದೆ ನಾನು. ಅದನ್ನು ನಾನು ಗೌಡ್ರೆ ಪ್ರಿಂಟ್ ಹಾಕ್ತಿದ್ರು, ನಮ್ಮ ಗೋವಿಂದೇಗೌಡರೇ ಪ್ರಿಂಟ್, ರಂಗರತ್ನಾಕರ ಹನ್ಯಾಳು ಪ್ರಕಾಶನದಿಂದ ಮಾಡಿದ್ದಾರೆ, ಹೊರತಂದಿದ್ದಾರೆ ಅದನ್ನು. ಗೋವಿಂದೇಗೌಡರ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ದಿವಸ ಹೇಳ್ಬೋದು. ಒಂದೆರಡು ಮಾತು ಹೇಳಿ. ಏನು ಹೇಳೋದು ನಮಗೆ, ನಾನು ಒಂದೇ ಅವ್ರು ಹೇಳೋದು, ಅವ್ರು ಬೈತಾರೆ. ಇಲ್ಲ ಹೇಳಿ. ಕಲಿಯುಗದಲ್ಲಿ ಕಲಾವಿದರು ಬಹುರಾಜ ಅವರು ಯಾವ ಸರ್ಕಾರನೂ ಮಾಡಿಲ್ಲ, ಯಾವ ಸಂಸ್ಥೆನೂ ಮಾಡಿಲ್ಲ. ನಿಜ, ಸತ್ಯವಾದ ಮಾತು. ಸುಮಾರು 800 ನಾಟಕಗಳು ಪ್ರಿಂಟ್ ಹಾಕ್ಸಿದ್ದಾರೆ, ನಾಟಕಗಳು ಎಷ್ಟೋ ಹಾಡುಗಳು ಮಾಡಿಸಿದ್ದಾರೆ. ಅವರು ಸಿಡಿಗಳನ್ನು ತಂದಿದ್ದಾರೆ, ಅನೇಕ ಸಿಡಿಗಳು. ಅದರಲ್ಲಿ ನೀವು ಹಾಡಿದ್ದೀರಾ? ಹಾಡಿದ್ದೀನಿ ಸರ್. ಎಷ್ಟು ಹಾಡು ಹಾಡಿರ್ಬೋದು? ಸುಮಾರು 10-12 ಹಾಡಿದ್ದೀನಿ. ಹಾಡಿದ್ದೀರಾ? 10-12. ರಾಜಪ್ಪನವ್ರು ಜಾಸ್ತಿ ಹಾಡಿದ್ದಾರೆ, ನಾವೊಂದು 10-15 ಹಾಡಿದ್ದಾರೆ. ಯಾಕೆಂದ್ರೆ ನನಗೇನು ಬರಲ್ವಲ್ಲ ಹೇಳಿದ್ದೀನಿ, ನನಗೆ ಗೊತ್ತಿದ್ದಂಗೆ ಹಾಡಿದ್ದೀನಿ. ಆವಾಗ ನಿಮ್ಮದು ಒಂದಷ್ಟು ಹಾಡುಗಳನ್ನು ಧ್ವನಿಮುದ್ರಣ ಕೂಡ ಮಾಡಿದ್ದಾರೆ ಇವಾಗ ಇತ್ತೀಚೆಗೆ ಅಂತ ಕೇಳಿದ್ದೀನಿ. ಅದು ಸದ್ಯದಲ್ಲೇ ಅವರು ಬಿಡುಗಡೆ ಮಾಡೋ ಪ್ರಯತ್ನದಲ್ಲಿದ್ದಾರೆ. ನಿಮ್ಮ ಹಾಡುಗಳದ್ದು ಒಂದು ಗುಚ್ಛಾನ ರಂಗರತ್ನಾಕರದಿಂದ ಒಂದು CD ಮಾಡಿ ಬಿಡುಗಡೆ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದಾರೆ ಗೋವಿಂದ. ಆಚೈತೇನೆ ಏನಿಲ್ಲ, ಏನಾದ್ರು ನಿಮ್ಮಂಥವ್ರು ಹಿಂಗೆ ನಾನು ಕೇಳಿದ್ರೆ ಹೇಳ್ಬೋದು ಅಷ್ಟೇ, ನನಗೇನಿಲ್ಲ. ನೀವು ಈ ರಂಗ ನಾಟಕಗಳನ್ನ ಏನು ಬರೆದಿದ್ದೀರಲ್ಲ, ಈ ಪೌರಾಣಿಕ ಅದ್ರ ಬಗ್ಗೆ ಹೇಳಬೇಕಾರೆ, ಈಗ ಸಾಮಾನ್ಯವಾಗಿ ನಮಗೆ ಮಹಾಭಾರತ, ರಾಮಾಯಣ, ಶಿವಪುರಾಣ ಇವುಗಳನ್ನ ಇಟ್ಕೊಂಡ್ರೆ ನಮ್ಮ ಬರೀ ಕೇವಲ ಈ ಪೌರಾಣಿಕ ನಾಟಕಗಳಷ್ಟೇ ಅಲ್ಲ, ಸಾಮಾಜಿಕ ನಾಟಕಕ್ಕೂ ಬೇಕಾದಷ್ಟು ವಸ್ತು ಲಭ್ಯ ಇದೆ ಅಲ್ವಾ? ಸೊ ಈ ರಾಮಾಯಣ, ಮಹಾಭಾರತ ಇವುಗಳ ಬಗ್ಗೆ ನೀವು ಇದು ಹೇಗೆ ನಿಮಗೆ ಪ್ರೇರಣೆ ಅಥವಾ ಸ್ಫೂರ್ತಿಯನ್ನು ಕೊಟ್ಟಿದೆ ನಿಮ್ಮ ಎಲ್ಲ ರಚನೆಗಳಿಗೆ ಅಂತ ಹೇಳಿ? ಏನಿಲ್ಲ, ದೊಡ್ಡ ದೊಡ್ಡ ಕಲಾವಿದರು ಸೇವೆ ಮಾಡಿದ್ದೀನಿ, ಓದಿದ್ದೀನಿ ನಾಟಕಗಳ ಬಗ್ಗೆ, ಇನ್ನೊಂದಕ್ಕೆ ಮತ್ತೆ ಓದ್ಕೊಂಡಿದ್ದೀನಿ. ಅದರಲ್ಲಿ ಓದಿದ್ರೆ ಬರೀ ಬರೋದನ್ನೇ ಬರೆದು ಮಹಾಭಾರತ ಬರೋಕೆ ಅದನ್ನೇ ಬರೆಯೋದು ಹಂಗಲ್ಲ. ಮಹಾಭಾರತದಲ್ಲಿ ಏನಿದೆ, ರಾಮಾಯಣದಲ್ಲಿ ಏನಿದೆ ಅಂತ ಅದ್ರ ಒಳಗಡೆ ಇರ್ತಕ್ಕಂಥ ತಿರುಳು ಏನಾದರೂ ಇದೆಯಾ ಅನ್ನೋದನ್ನ ಹುಡುಕೋದು. ಸತ್ಯ. ಆವಾಗ ಅಲ್ಲಿಗೆ ಎಷ್ಟು ಬೇಕೋ ಅಷ್ಟನ್ನು ಬರೆಯೋದು. ಅದನ್ನು ಬರೆದ್ರೆ ದೊಡ್ಡದಾಗಿ ಅವ್ರಿಗೆ ಬರಿಬೋದು. ನಾನು ಆಕಾಶವಾಣಿಗೆ ಅದಕ್ಕೆ ಕೊಡಬೇಕಲ್ಲ ಅಂದ್ಬಿಟ್ಟು ಚಿಕ್ಕದಾಗಿ ಬರೆಯೋದು ಅಷ್ಟೇ. ಆ ಪ್ರೇರಣೆ ಮೇಲೆ ಅದನ್ನು ಓದ್ತಾ ಇರ್ತೀನಿ. ಪ್ರತಿಯೊಂದೂ ಯಾರು ಎಲ್ಲೇನು ಕೇಳಿದ್ರು ಹೇಳ್ಬೋದು. ಸರಿ. ಮಾಯಾ ವಿಲಾಸವಿದೇನು
ಅಪರಾಧ ಮಾಡಿದೆನೆಂದು ಒಂದೇ ನಿನ್ನಲ್ಲಿ ಅಪರಾಧ ಮಾಡಿದೆನೆಂದು ಕಣ್ತೆರೆದು ಎಲ್ಲ ಕಾಪಾಡು ದೇವ. ವೀಕ್ಷಕರೇ, ರಂಗರತ್ನಾಕರ ಸಂಸ್ಥೆಯ ಇವತ್ತಿನ ಏನಂತೀರಿ ಈ ಕಾರ್ಯಕ್ರಮದಲ್ಲಿ ಕುಪ್ಯ ವೆಂಕಟರಾಮ್ ಅವರನ್ನು ಮಾತನಾಡಿಸಿದ್ದೀವಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ನಿಮ್ಮ ಸಂದೇಶಗಳು ಅಂದರೆ ಕಾಮೆಂಟ್ಸ್ಗಳೇನೇ ಇದ್ದರೂ ನಮಗೆ ಮಾಡಿ ತಿಳಿಸಿ. ಹಾಗೆ ಈ ರಂಗರತ್ನಾಕರ ಯೂಟ್ಯೂಬ್ ಚಾನಲ್ಗೆ ನೀವು ನಿಮ್ಮ ಸ್ನೇಹಿತರನ್ನ ಸಬ್ಸ್ಕ್ರೈಬರ್ ಮಾಡಿಸಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಈ ರಂಗರತ್ನಾಕರ ಸಂಸ್ಥೆಯಿಂದ ನಾವು ಮಾಡೋದಕ್ಕೆ ನೀವು ನಮಗೆ ಸ್ಫೂರ್ತಿಯನ್ನು ತುಂಬಬೇಕು. ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ನಿಮ್ಮ ಕಾಂಟ್ಯಾಕ್ಟ್ಸ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಮಸ್ಕಾರ.